ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯುಳ್ಳ ದೇವಜನಗಳೇ, ಈ ಬೆಳಗಿನ ಜಾವದಲ್ಲಿ ಕರ್ತನು ಕೊಟ್ಟಿರುವಂಥ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಪೇತ್ರ 3:7 ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ, ಮತ್ತು ಭಕ್ತಿಹೀನರ ಶಿಕ್ಷಾ ವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನೋಹನ ಕಾಲದಲ್ಲಿದ್ದಂಥ ಜನರು ಪಾಪಗಳನ್ನು ಮಾಡಿ ದುಷ್ಟತ್ವಗಳನ್ನು ನಡೆಸಿ ಭಯಂಕರವಾಗಿ ತಿನ್ನುತ್ತಾ, ಕುಡಿಯುತ್ತಾ, ಮದುವೆ ಮಾಡುತ್ತಾ, ಮಾಡಿಕೊಡುತ್ತಾ, ಮನೆಗಳನ್ನು ಕಟ್ಟಿಕೊಂಡು, ಹಲ್ಲೆಲೂಯಾ, ಈ ರೀತಿಯಾಗಿ ಆ ಜನಗಳು ಏನು ಮಾಡ್ತಾಯಿದ್ರು, ಬೇಕಾಬಿಟ್ಟಿಯಾಗಿ ಜೀವಿತಗಳನ್ನು ಅವರು ಕಳೀತಾ ಇದ್ರು. ಹಲ್ಲೆಲೂಯಾ. ಅಂದರೆ ಭಯಂಕರವಾದ ಪಾಪಗಳು ನೋಹನ ದಿನಗಳಲ್ಲಿ ನಡೀತು. ಆದರೆ ನೋಹ ಒಬ್ಬ ನೀತಿವಂತ, ತಪ್ಪಿಲ್ಲದವನು. ಆ ಕಾಲದವರಲ್ಲಿ ದೇವರೇ ಸಾಕ್ಷಿ ಕೊಡ್ತಾ ಇದ್ದಾನೆ ನೋಹನ ಬಗ್ಗೆ. ನೋಡಿ, ಆ ಕಾಲದಲ್ಲಿದ್ದಂಥ ಆ ಜನಗಳು ಈ ರೀತಿಯಾಗಿ ದುಷ್ಟತ್ವಗಳನ್ನು ನಡೆಸಿದ್ರಿಂದ ದೇವರ ಕೋಪ ನೋಹನ ಕಾಲದಲ್ಲಿದ್ದಂಥ ಜನಗಳ ಮೇಲೆ ಭಯಂಕರವಾಗಿ ಉರಿಯಿತು. ಈ ಕೋಪ ಏನಾಯಿತು, ಆ ದಿನಗಳಲ್ಲಿ ಜನರ ಮೇಲೆ ದೇವರು ಮಳೆಯನ್ನು ಬರಮಾಡಿ ಆ ಜನಗಳನ್ನು ನಾಶ ಮಾಡಿದ. ಹಲ್ಲೆಲೂಯಾ. ಹೌದು, ದೇವರ ಕೋಪ ಇವತ್ತು ಭಯಂಕರವಾದ ಮಳೆ, ದೇವರ ಕೋಪ ಭೂಕಂಪಗಳು, ದೇವರ ಕೋಪ ಬರಗಾಲಗಳು, ದೇವರ ಕೋಪ ಯುದ್ಧಗಳು. ಹೌದು ಪ್ರೀತಿಯ ದೇವ ಜನರೇ, ಯಾವಾಗ ಈ ಜನಗಳು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡು ದೇವರ ಮಾತನ್ನು ಮೀರಿ ತಾವು ಇಷ್ಟ ಬಂದ ಪ್ರಕಾರವಾಗಿ ಮಾತಾಡೋದು, ನಡೆಯೋದು, ಹೋಗೋದು, ಬರೋದು, ಈ ರೀತಿಯಾಗಿ ಇರುವುದರಿಂದ ಜನರ ಮೇಲೆ ದೇವರಿಗೆ ಕೋಪ ಬರುತ್ತೆ. ಆ ಕೋಪ ಏನಾಗುತ್ತೆ, ನಾಶನವನ್ನು ಉಂಟು ಮಾಡುತ್ತೆ. ಹೌದು, ನೋಹನ ಕಾಲದಲ್ಲಿದ್ದಂಥ ಜನಗಳ ಮೇಲೆ ದೇವರು ಜಲಪ್ರಳಯವನ್ನು ಬರಮಾಡಿ ಆ ಜನಗಳನ್ನು ನಾಶ ಮಾಡ್ದ. ಅಂದರೆ ಯಾರು ದೇವರ ಮಾತನ್ನು ಕೇಳದೆ ಹೋದ್ರೋ, ದೇವರಿಗೆ ಭಯಪಡದೆ ಹೋದ್ರೋ, ಅಂಥವರನ್ನು ದೇವರು ಏನು ಮಾಡ್ದ, ನಾಶ ಮಾಡ್ದ. ಸುಮಾರು 40 ದಿನ ಹಗಲು ഇരുಳು ಬಿಡದೆ ಮಳೆ ಸುರಿಯಿತು. ಇದರಿಂದ ಏನಾಯಿತು, ನೋಹನ ಕಾಲದಲ್ಲಿದ್ದಂಥ ಜನಗಳೆಲ್ಲ ನಾಶವಾದರು. ಹಲ್ಲೆಲೂಯಾ. ನೋಡ್ರಿ, ಈ ಪೇತ್ರ ಪುಸ್ತಕದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಆದರೆ ಈಗಿರುವ ಭೂಮಿ ಆಕಾಶ, ಅಂದರೆ ನಾವಿರುವಂಥ ಈ ದಿನಗಳು, ನಾವಿರುವಂಥ ಈ ಕಾಲಘಟ್ಟಗಳು, ಹಲ್ಲೆಲೂಯಾ, ಈಗಿರುವಂಥ ಈ ಭೂಮಿ ಮತ್ತು ಆಕಾಶ, ನಮ್ಮ ಕಣ್ಣು ಕಾಣಿಸ್ತಾ ಇದೆಯಲ್ಲ, ಭೂಮಿ ಕಾಣಿಸುತ್ತೆ, ಆಕಾಶ ಕಾಣಿಸ್ತದೆ. ಇವತ್ತು ನಾವು ನೋಡ್ತಾ ಇದ್ವಿ, ಸುಂದರವಾದ ಆಕಾಶ, ವಿಶಾಲವಾದಂಥ ಭೂಮಿ ನಾವು ನೋಡ್ತಾ ಇದ್ವಿ. ದೇವರು ಏನು ಹೇಳ್ತಾ ಇದ್ದಾನೆ, ಈಗಿರುವಂಥ ಈ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ. ಹಲ್ಲೆಲೂಯಾ. ವಾಕ್ಯದ ಬಲ, ವಾಕ್ಯಕ್ಕೆ ಭಯಂಕರವಾದ ಬಲ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ. ವಾಕ್ಯ ಉಜ್ಜೀವಿಸ ಮಾಡುತ್ತೆ. ಹಲ್ಲೆಲೂಯಾ. ಈ ವಾಕ್ಯದ ಬಲದಿಂದ ದೇವರು ಏನು ಮಾಡಿದ್ದಾನಂತೆ, ನಾಶವಾಗುವುದಕ್ಕೆ ಇಟ್ಟಿದ್ದಾನೆ. ಅಂದರೆ ಆಗ ದೇವರು ನೀರಿನಿಂದ ಅಳಿಸಿದ, ಆದರೆ ಈಗಿರುವಂಥ ಈ ಭೂಮಿ ಆಕಾಶಗಳನ್ನು ದೇವರು ಬೆಂಕಿಯಿಂದ ನಾಶ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ನೀರಿನಿಂದ ತಪ್ಪಿಸ್ಕೋಬೋದು, ಆದರೆ ಬೆಂಕಿಯಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ದೇವರ ವಾಕ್ಯ ಹೇಳ್ತಾ ಇದೆ, ಈ ರೀತಿಯಾಗಿ ಪಾಪಗಳನ್ನು ಮಾಡಿದವರು ನರಕದ ಬೇದನೆಗೆ ತಳ್ಳಲ್ಪಡ್ತಾರೆ. ನರಕ ಅಂದರೆ ಅಲ್ಲಿ ಉರಿಯೋ ಬೆಂಕಿ ಹಾರೋದಿಲ್ಲ, ಕಡಿಯೋ ಹುಳ ಸಾಯೋದಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಈಗಿರುವಂಥ ಈ ಭೂಮಿ ಆಕಾಶಗಳು ವಾಕ್ಯದ ಬಲದಿಂದ ಏನಾಗುತ್ತಂತೆ, ನಾಶವಾಗುವುದಕ್ಕೆ ದೇವರು ಇಟ್ಟಿದ್ದಾನೆ. ಅಂದರೆ ಭಕ್ತಿಹೀನರಂದರೆ ದೇವರಿಗೆ ಭಯಪಡ್ದಿರ, ಇಷ್ಟಾನುಸಾರವಾಗಿ ನಡೆದು, ಮನಸ್ಸಿಗೆ ತೋಚಿದ ಹಾಗೆ ಮಾತನಾಡಿ, ವಾಕ್ಯಕ್ಕಾಗಲಿ ದೇವರಿಗಾಗಲಿ ಭಯಪಡ್ದಿರ ತಮ್ಮ ಇಷ್ಟಾನುಸಾರವಾಗಿ ನಡೀತಾ ಇದ್ದಾರಲ್ವಾ, ಈ ಭಕ್ತಿಹೀನರು. ಹಲ್ಲೆಲೂಯಾ. ಭಕ್ತಿಹೀನವಾದ ಕಾರ್ಯಗಳನ್ನು ಮಾಡಿಕೊಂಡು ಇರೋರಿಗೆ ಈ ಶಿಕ್ಷಾವಿಧಿ ಏನಾಗಿದೆ, ಇವತ್ತು ದೇವರು ಇಟ್ಟಿದ್ದಾನೆ. ಆಗಿರುವಂಥ ಕಾಲವನ್ನು ದೇವರು ನೀರಿನಿಂದ ಅಳಿಸ್ದ, ಆದರೆ ಈಗಿರುವಂಥ ಈ ಭೂಮಿ ಆಕಾಶಗಳನ್ನು ದೇವರು ಬೆಂಕಿಯಿಂದ ಅಳಿಸೋದಕ್ಕೆ ಬರ್ತಾ ಇದ್ದಾನೆ. ಆದುದರಿಂದ ಎಚ್ಚೆತ್ತುಕೊಳ್ಳ್ರಿ ಪ್ರೀತಿಯ ದೇವ ಜನರೇ, ದೇವರು ಬೇಗ ಬರ್ತಾ ಇದ್ದಾರೆ ಈ ಲೋಕಕ್ಕೆ.
ಅಂದರೆ ಈ ಬೆಂಕಿಯಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು? ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ಬಿಟ್ಟು ಪರಿಶುದ್ಧವಾಗಿ ಜೀವಿಸಿ ಪಾಪವಿಲ್ಲದೆ ಇರುವಂಥ ಆ ಪವಿತ್ರವಾದ ಲೋಕಕ್ಕೆ ನಾವು ಸೇರಬೇಕು. ಆಮೇಲೆ ಹಲ್ಲೆಲೂಯಾ. ಆ ಕಾಲದಲ್ಲಿ ಒಬ್ಬನೇ ಒಬ್ಬ ನೀತಿವಂತ ದೇವರಿಗೆ ಸಿಕ್ಕಿದ್ದು, ಆದರೆ ಈಗಿನ ದಿನಗಳಲ್ಲಿ ಹಲ್ಲೆಲೂಯಾ ಎಷ್ಟರ ಮಟ್ಟಿಗೆ ನಾವು ಊಹೆ ಮಾಡಬಹುದು. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ದೇವರಿಗೆ ಭಯಪಡ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೀಗ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಹೌದಪ್ಪ, ಈಗಿರುವಂಥ ಈ ಭೂಮಿ ಆಕಾಶಗಳನ್ನು ಅದೇ ವಾಕ್ಯದ ಬಲದಿಂದ ಬೆಂಕಿಗೆ ನೀನು ಇಟ್ಟಿದೆ ಎಂದು ವಾಕ್ಯ ಹೇಳಲ್ಪಟ್ಟಿದೆ ಸ್ವಾಮಿ. ದೇವರೇ, ಈಗಲಾದರೂ ಕರ್ತನೆ ಸಯ್ಯ ಈ ಪಾಪ ಭೋಗಗಳನ್ನು ಬಿಟ್ಟು ಕರ್ತನೆ ಲೋಕದ ಆಡಂಬರಗಳನ್ನು ತ್ಯಜಿಸಿ ಸ್ವಾಮಿ, ಬರಲಿಕ್ಕಿರುವಂಥ ಕರ್ತನೆ ಸಯ್ಯ ಆ ಕೋಪದ ದಿನಗಳನ್ನು ಕರ್ತನೆ ಹೆಸರಾಜ ಒಬ್ಬರು ಸ್ವಾಮಿ ಕರ್ತನೆ ಅಪ್ಪ ಅದಕ್ಕೆ ಕರ್ತನೆ ಸಯ್ಯ ಸಿದ್ಧರಾಗದ ಹಾಗೆ ಆದಷ್ಟು ಬೇಗ ಕರ್ತನೆ ಅಪ್ಪ ಪರಿಶುದ್ಧರಾಗಿ ಕರ್ತನೆ ಜೀವಿಸಿ ಪರಲೋಕವನ್ನು ಸೇರುವಂತೆ ಸ್ವಾಮಿ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕರೆದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.